ಬೆಳಗಾಂ ಸಿಟಿಯಲ್ಲಿ ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಂದು ಹಿಂದಿವಾಲಿ ಮಹಿಳೆ ದರ್ಪದಿಂದ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ಲು. ಇದೀಗ ನನ್ನನ್ನ ಕ್ಷಮಿಸಿ, ತಪ್ಪಾಯ್ತು ಅಂತ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾಳೆ. ಹಾಗಾದ್ರೆ ಆಕೆಯ ದರ್ಪ ಇಳಿದಿದ್ದಾದ್ರೂ ಹೇಗೆ ಅಂತೀರಾ? ನಾವ್ ಹೇಳ್ತೀವಿ ಕೇಳಿ. ಅಂದು ಚಪ್ಪಲಿ ಹಿಡಿದು ಚಾಲಕನ ಮೇಲೆ ರೌದ್ರಾವತಾರ. ಇಂದು ಮಂಡಿಯೂರಿ ಕಾಲಿಗೆ ಬಿದ್ದು ದಂಪತಿ ಕ್ಷಮೆ. ಆಟೋ ಚಾಲಕನಿಗೆ ಸಾರ್ವಜನಿಕವಾಗಿ ಚಪ್ಪಲಿಯಿಂದ ಹೊಡೆದಿದ್ದ ಉತ್ತರ ಭಾರತದ ಮಹಿಳೆ ಇದೀಗ ಚಾಲಕ ಲೋಕೇಶ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ. ಈ ಪ್ರಕರಣ ಸಂಬಂಧ ಬಿಹಾರ ಮೂಲದ ಸಾಫ್ಟ್ವೇರ್ ಮಹಿಳಾ ಉದ್ಯೋಗಿಯನ್ನ ಬೆಳ್ಳಂದೂರು ಪೊಲೀಸರು ಭಾನುವಾರ ಬಂಧಿಸಿದ್ದು, ಬಳಿಕ ಠಾಣಾ ಜಾಮೀನಿನ ಮೇರೆಗೆ ಬಿಡುಗಡೆಗೊಳಿಸಿದ್ರು. ಆಟೋ ಚಾಲಕ ಹಾಗೂ ಕನ್ನಡ ಪರ ಸಂಘಟನೆಗಳು ಹಲ್ಲೆ ಮಾಡಿದ್ದ ಯುವತಿಯ ವಿರುದ್ಧ ಪ್ರತ್ಯೇಕ ದೂರು ದಾಖಲಿಸುವ ಬಗ್ಗೆ ನಿರ್ಧಾರ ಮಾಡುತ್ತಿದ್ದಂತೆ ನಿನ್ನೆ ಸ್ನೇಹಿತರ ಮೂಲಕ ಆಟೋ ಚಾಲಕ ಲೋಕೇಶ್ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. ಕನ್ನಡ ಭಾಷೆ ಸಂಸ್ಕೃತಿ ಬಗ್ಗೆ ನನಗೆ ಗೌರವವಿದೆ, ಯಾವುದೋ ಕ್ಷಣದಲ್ಲಿ ಹೀಗಾಯ್ತು, ತಪ್ಪಾಯ್ತು ಅಂತ ಕೈ ಮುಗಿದು ಬೇಡಿಕೊಂಡಿದ್ದಾರೆ. Respect every auto driver, cab driver, or BMTC driver. She is like brother. You don't feel like that. No. You come. She is like your brother and your sister. You don't feel like that. ಹಿಂದಿವಾಲಾಗಳ ದರ್ಪ ದೌಲತನ್ನ ಕನ್ನಡಿಗರು ಇಷ್ಟು ದಿನ ಸಹಿಸಿಕೊಂಡಿದ್ದೇ ಹೆಚ್ಚು. ಆದರೆ ಇನ್ಮುಂದೆ ಇಂತಹ ಕೇಸ್, ಹಿಂದಿ ಏರಿಕೆ ಅಥವಾ ದೌರ್ಜನ್ಯವನ್ನ ಕನ್ನಡಿಗರು ಸಹಿಸೋ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಸರಿ ಹೊಂದೋ ಹಾಗೆ ಆಟೋ ಚಾಲಕ ಲೋಕೇಶ್ ಕೂಡ ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ಪಡೆಯಲ್ಲ ಎಂದು ಗ್ಯಾರಂಟಿ ನ್ಯೂಸ್ಗೆ ತಿಳಿಸಿದ್ದಾರೆ. ಇಲ್ಲ ಮೇಡಮ್, ಕ್ಷಮಾಪಣೆ ಚಪ್ಪಲಿ ಹೊಡೆದಿದ್ದಕ್ಕೆ ಅವ್ರು ಕೇಳ್ಕೊಂಡವ್ರೆ. ನಾವು FIR ಹಾಕ್ಸಿದ್ವಿ, ನಾವು ಹಿಂದೆ ತೊಗೊಳ್ಳಲ್ಲ. ಕೇಸ್ ಪರಿಹಾರ ಏನಿಲ್ಲ, ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಬೇಕು. ಮುಂದೆ ಈಗ ನನಗಾಗಿದೆ, ಬೇರೆಯವ್ರಿಗಾಗಾದ್ರೂ ಅದು ಪುನಃ ಇದೇ ಆಗುತ್ತೆ. ಇವತ್ತು ನಾನು 2 ದಿವಸದಿಂದ ಹೆಂಡತಿ ಮಕ್ಕಳ ಜೊತೆ ಮಾತಾಡಿಲ್ಲ, ನನಗೆ ಅವಮಾನ ಆಗಿದೆ. ಈ ರೀತಿ ಬೇರೆಯವ್ರಿಗಾಗಬಾರ್ದು. ಬೆಳ್ಳಂದೂರಿನ ನಿವಾಸಿ 28 ವರ್ಷದ ಪಂಕಾಯಿಣಿ ಮಿಶ್ರಾ ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ವಿಡಿಯೋ ವೈರಲ್ ಆಗಿತ್ತು. ಮಹಿಳೆಯ ಬೈಕ್ ನಂಬರ್ ಮೂಲಕ ಪೊಲೀಸರು ಪತ್ತೆ ಹಚ್ಚಿ ಠಾಣೆಗೆ ಕರೆಸಿದ್ರು. ಯಾವಾಗ ಹಿಂದಿವಾಲಾ ಮಹಿಳೆಯ ವಿಡಿಯೋ ವೈರಲ್ ಆಯ್ತೋ ಕನ್ನಡಿಗರು ರೊಚ್ಚಿಗೆದ್ದಿದ್ರು. ಆಟೋ ಚಾಲಕರ ಮೇಲೆ ನಿರಂತರ ಹಲ್ಲೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ, ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಬೈಕ್ ಮೇಲೆ ಕೂತಿರೋ ಅಂಥ ಹುಡುಗಿಗೆ ಪಾದದ ಮೇಲೆ ಹೆಂಗೆ ಆಟೋ ಹತ್ತುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಹುಡುಗಿಯಲ್ಲಿ ವಾದ ಮಾಡ್ತಾ ಇರೋದು ಅದನ್ನು, ನನಗೆ ಕಾಲ ಮೇಲೆ ಗಾಡಿ ಹತ್ತಿದೆ ಅಂತ, ಗಾಡೀಲಿ ರನ್ನಿಂಗಲ್ಲಿ ಬರ್ತಾರಂಥದ್ದು. ಈ ವಿಚಾರವಾಗಿ ಅವರು ನಮ್ಮ ಸ್ನೇಹಿತರ ಜೊತೆ ಫೋನ್ ಕಾಲಲ್ಲಿ ಇರ್ತಾರೆ. ಅವ್ರು ಯಾವ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಮಹಿಳೆ, ಆಗ ನೀನು ರೆಕಾರ್ಡ್ ಮಾಡ್ಕೊ, ಇದು ದೊಡ್ಡದಾಗುತ್ತೆ ಇಶ್ಯೂ, ನಿನ್ನ ಲೇಡೀಸ್ ಮೇಲೆ ಏನೋ ಬೈದರೆ ದೊಡ್ಡ ಇಶ್ಯೂ ಮಾಡ್ತಾರೆ, ಅವ್ರು ಫೋನ್ಗೆ ಇಟ್ಕೊಂಡು ಏನೋ ವೀಡಿಯೋ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹುಡುಗ ವೀಡಿಯೋ ಮಾಡೋದಕ್ಕೆ ಮೊಬೈಲ್ ತೆಗೆದ ತಕ್ಷಣ, ಏನು ವೀಡಿಯೋ ಮಾಡ್ತಾ ಇದೆಯಾ, ನನ್ನನ್ನೇ ವೀಡಿಯೋ ಮಾಡ್ತೀಯ ನೀನು, ತಗೋ ಅಂತ ಹೇಳ್ಬಿಟ್ಟು 9 ಒದೆ ಹೊಡಿತಾಳೆ. ಚಪ್ಪಲಿಯಲ್ಲಿ. ಅವ್ರ ಮನೆ ಆಳಲ್ಲ, ಜೀತದ ಆಳಲ್ಲ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀವಿ, ನಮ್ಮ ಹೆಣ್ಮಕ್ಳ ಪರವಾಗಿ ಆ ಹೆಣ್ಣನಿಗೆ ತುಂಬ ಸಾರಿ ಕೇಳ್ತಾ ಇದ್ದೀವಿ. ಒಂದು ಮಹಿಳೆಯಿಂದ ಅವ್ರಿಗೆ ಚಪ್ಪಲಿ ಏಟು ಬಿದ್ದಿದೆ, ಸೊ ಅದು ತುಂಬ ತಪ್ಪು. ಅದರಿಂದ ನಮ್ಮ ಹೆಣ್ಮಕ್ಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಮತ್ತು ಈ ಮಹಿಳೆ ಈ ಥರ ಮಾಡಬಾರ್ದಾಗಿತ್ತು. ಇಲ್ಲಿ ಬಂದಿರೋದು ದುಡ್ಕೊಂಡು ತಿನ್ನೋದಕ್ಕೆ ಅಷ್ಟೇ ಇರಬೇಕಾಗಿತ್ತು. ಇಲ್ಲೇನು ನೀರು ಕುಡಿದು ಊಟ ಮಾಡಿ ಏನಾದರೂ ಕೊಬ್ಬೆತ್ತೈತೆ ಅಂತ ಗೊತ್ತಿಲ್ಲ ಆ ಅಮ್ಮನಿಗೆ. ಇನ್ನು ಹಲ್ಲೆ ಮಾಡಿದ ಮಹಿಳಾ ಪಂಕಾಯಿಣಿ 3 ವರ್ಷದಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ನಾನು ಗರ್ಭವತಿಯಾಗಿದ್ದು ಮಿಸ್ಕ್ಯಾರಿ ಆಗುವ ಭಯದಲ್ಲಿ ಗಲಾಟೆ ಮಾಡಿದೆ. ನಮ್ಮಿಂದ ತಪ್ಪಾಗಿದೆ. ಬೆಂಗಳೂರನ್ನ ಪ್ರೀತಿಸ್ತೀವಿ, ಆಟೋ ಚಾಲಕರನ್ನ ಗೌರವಿಸ್ತೀವಿ ಅಂತ ಅಂಗಲಾಚಿ ಬೇಡಿಕೊಂಡಿದ್ದಾರೆ. ಅದೇನೇ ಇರಲಿ, ಒಂದೊಮ್ಮೆ ಏನಾದರೂ ಆಟೋ ಚಾಲಕ ಮಹಿಳೆಯ ಮೇಲೆ ಕೈ ಮಾಡಿದ್ರೆ ಇವತ್ತು ಅಪರಾಧಿ ಸ್ಥಾನದಲ್ಲಿ ಚಾಲಕ ನಿಲ್ತಿದ್ದ. ಚಪ್ಪಲಿಯಿಂದ ಹೊಡೆಸ್ಕೊಂಡ್ರು, ತಾಳ್ಮೆಯಿಂದ ವಿಡಿಯೋ ಮಾಡಿಕೊಂಡಿದ್ದಕ್ಕೆ ಮಹಿಳೆಯ ಕ್ರೌರ್ಯ ಅನಾವರಣವಾಗಿದೆ. ಆಟೋ ಚಾಲಕನಿಗೆ ನ್ಯಾಯ ಸಿಕ್ಕಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.